ಮುನಿಶ್ರೇಷ್ಠರೇ, ನಮಸ್ಕಾರಗಳು. ಸದಾ ಪ್ರೀತಿ ಇರಲಿ. ಹೇಳಿ ಋಷಿಗಳೇ, ಯಾವ ಕಾರಣಕ್ಕೆ ಬಂದಿದ್ದೀರಿ? ಹೇ ಮುನಿಶ್ರೇಷ್ಠರೇ, ನೀವು ನಾಟ್ಯಶಾಸ್ತ್ರವನ್ನು ರಚಿಸಿದಾಗಿನಿಂದ ನಮ್ಮ ಹೃದಯದಲ್ಲಿ ಅನೇಕ ರೀತಿಯ ಪ್ರಶ್ನೆಗಳು ಉದ್ಭವಿಸುತ್ತಿವೆ. ಅದಕ್ಕಾಗಿ ನಾವು ನಿಮ್ಮ ಬಳಿ ಬಂದಿದ್ದೇವೆ. ಕೇಳಿ ಸ್ವಲ್ಪ ಕೇಳಿ, ಸಂಕೋಚ ಪಡಬೇಕು. ಗುರುದೇವ, ನಾಟ್ಯಶಾಸ್ತ್ರದ ಉತ್ಪತ್ತಿ ಹೇಗೆ ಆಯಿತು? ಇದರ ಉದ್ದೇಶವೇನು? ನೀವು ಬಹಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಿ. ಈ ಪ್ರಶ್ನೆಯು ಕೇವಲ ನಾಟಕಕ್ಕೆ ಮಾತ್ರವಲ್ಲ, ಜೀವನದ ಸಾರವನ್ನು ಅರ್ಥ ಮಾಡಿಕೊಳ್ಳುವ ಮಾಧ್ಯಮವಾಗಿದೆ. ತ್ರೇತಾಯುಗದಲ್ಲಿ ಮನುಷ್ಯನೊಬ್ಬ ಕಾಮ ಮತ್ತು ಲೋಭಕ್ಕಾಗಿ ಒಳಗಾಗಿ ಅಧರ್ಮ ಮತ್ತು ಸಂಘರ್ಷದ ಕಡೆಗೆ ಸಾಗಲು ಪ್ರಾರಂಭಿಸಿದಾಗ ಇಂದ್ರನು ಬ್ರಹ್ಮದೇವರಿಗೆ ನೋಡಲು ಮತ್ತು ಕೇಳಲು ರಾಜೇಂದ್ರನಿಗೆ ಪ್ರಾರ್ಥಿಸಿದ. ಇದರಿಂದ ಮನುಷ್ಯನ ಧರ್ಮ, ಅರ್ಥ ಮತ್ತು ಮೋಕ್ಷದ ಮಾರ್ಗವನ್ನು ನೋಡಬಹುದು. ಆದರೆ ಗುರುದೇವ, ವೇದಗಳು ಜ್ಞಾನದ ಭಂಡಾರಗಳಾಗಿವೆ. ಅವುಗಳಲ್ಲಿ ಜಗತ್ತಿನ ರಹಸ್ಯ ಅಡಗಿದೆ. ವೇದಗಳು ಈ ಉದ್ದೇಶವನ್ನು ಪೂರೈಸಲು ಸಾಕಾಗಿದೆ. ಹಾಗಾದರೆ ಈ ಹೊಸ ವೇದ ಏಕೆ? ಏಕೆಂದರೆ ಅದು ಎಲ್ಲ ಜನರಿಗೂ ಸುಲಭವಾಗಿ ಲಭ್ಯವಾಗಬೇಕು. ಸಾಮಾನ್ಯ ಜನರನ್ನು ನಾಟಕದ ಮೂಲಕ ಶಿಕ್ಷಣದ ಮಾರ್ಗದಲ್ಲಿ ಧರ್ಮದ ಮಾರ್ಗದಲ್ಲಿ ಬರೆಯಬಹುದು. ಈ ಮಂಗಳಕರ ಉದ್ದೇಶದೊಂದಿಗೆ ಬ್ರಹ್ಮನು 4 ವೇದಗಳ ತತ್ವಗಳನ್ನು ಪ್ರತಿಯೊಂದು ನಾಟ್ಯ ವೇದವನ್ನು 4 ವೇದಗಳ ತತ್ವಗಳು ಅವು ಯಾವುವು ಗುರುದೇವ? ನಾಟಕದಲ್ಲಿ ನಾವು ಕೇಳುತ್ತಿರುವ ಪಠ್ಯವನ್ನು ನೀವು ಬ್ರಹ್ಮನು ಋಗ್ವೇದದಿಂದ ಈ ಸುಂದರ ಗಾನದ ಆಧಾರವು ಸಾಮವೇದವಾಗಿದೆ. ಯಜುರ್ವೇದದಿಂದ ಅಭಿನಯ ಮತ್ತು ಅಥರ್ವ ವೇದದಿಂದ ಅರ್ಥವನ್ನು ತೆಗೆದುಕೊಳ್ಳಲಾಗಿದೆ. 4 ವೇದಗಳ ಭಾಗಗಳನ್ನು ತೆಗೆದುಕೊಂಡು ನಾಟ್ಯಶಾಸ್ತ್ರವನ್ನು ಗುರುದೇವ, ಹಾಗಾದರೆ ನಾಟಕವನ್ನು ಕೇವಲ ದೇವರುಗಳಿಗಾಗಿ ರಚಿಸಲಾಗಿದೆಯೇ? ಇಲ್ಲ. ಈ ಪ್ರಶ್ನೆಯನ್ನು ದಾನವರು ಬ್ರಹ್ಮನ ಮುಂದೆ ಇಟ್ಟರು. ಆಗ ಬ್ರಹ್ಮನು ನಾಟ್ಯಶಾಸ್ತ್ರವು ಎಲ್ಲರಿಗೂ ಎಂದು ಉತ್ತರಿಸಿದರು. ಇದು ದೇವರು, ರಾಕ್ಷಸರು ಮತ್ತು ಮನುಷ್ಯರ ಎಲ್ಲ ಶುಭ ಕಾರ್ಯಗಳನ್ನು ತೋರಿಸುತ್ತದೆ. ನಾಟಕವು ದುಃಖ, ತೊಂದರೆ ಮತ್ತು ಶೋಕದಿಂದ ಮರಳುತ್ತಿರುವ ಜನರಿಗೆ ಆರಾಮ ನೀಡುತ್ತದೆ. ಇದರಲ್ಲಿ ಎಲ್ಲ ರಸಗಳು, ಭಾವನೆಗಳು, ಶಸ್ತ್ರಗಳು, ಶಿಲ್ಪಗಳು ಮತ್ತು ಕಾರ್ಯಗಳಿವೆ. ನಾಟ್ಯದಲ್ಲಿ ಕಾಣಿಸದ ಯಾವುದೇ ಜ್ಞಾನವಿಲ್ಲ, ಯಾವುದೇ ಕಾರ್ಯವಿಲ್ಲ. ಅದ್ಭುತ! ಇಡೀ ಸೃಷ್ಟಿಯ ಸಮಾಜ ಲೌಕಿಕ ಮತ್ತು ಅಲೌಕಿಕ ಕೂಡ ಬಹುಧರ್ಮಿ ಎಲ್ಲ ಜೀವಿಗಳ ಭಾವನೆಗಳನ್ನು ತಿಳಿಸಿದೆ. ಹೌದು ಋಷಿಗಳೇ, ನಾಟ್ಯವನ್ನು ಎಲ್ಲ ಕಲೆಗಳ ಮೂಲವೆಂದು ಕರೆಯಬಹುದು ಅಥವಾ ಎಲ್ಲ ಕಲೆಗಳ ಸಂಗಮವೆಂದು ಹೇಳಬಹುದು. ಮುನಿಗಳೇ, ನಾಟ್ಯ ಕಲೆಯು ಅದ್ಭುತ ಕಲೆ. ಅದು ಬದುಕಲು ಉಸಿರಾಟ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ. ಆದರೆ ನಮ್ಮ ಸಮಾಜವು ಅದನ್ನು ಗಂಭೀರವಾಗಿ ಏಕೆ ಪರಿಗಣಿಸುವುದಿಲ್ಲ? ಕಲಾ ಕೆಲಸವನ್ನು ಅನಗತ್ಯವನ್ನು ಏಕೆ ಪರಿಗಣಿಸಲಾಗುತ್ತದೆ? ನಾವು ಕಲಾವಿದರು, ನೀತಿಯ ನಿಯಂತ್ರಕರಲ್ಲ. ಕಲಾ ಕೆಲಸ ಮಾಡುವುದು ನಮ್ಮ ಧರ್ಮ. ನಮ್ಮ ವಿಷಯದಲ್ಲಿ, ನಮ್ಮ ಕಲೆಯ ವಿಷಯದಲ್ಲಿ ನೀತಿ ನಿಯಂತ್ರಕರು ಪರಿಗಣಿಸಬೇಕು. ಪ್ರಯೋಗದ ಸಾಧನಗಳು ಮತ್ತು ಅವಕಾಶಗಳನ್ನು ಒದಗಿಸಬೇಕು. ನಾಟಕ ಕೇವಲ ಕಲೆಯಲ್ಲ, ಇದು ಸಮಾಜದ ಕನ್ನಡಿ. ಇದು ಮಾನವೀಯತೆಯನ್ನು ಸತ್ಯದ ಹಾದಿಗೆ ಕೊಂಡೊಯ್ಯುವ ಸಾಧನವಾಗಿದೆ. ರಂಗಭೂಮಿಯು ಜಾತಿ, ಧರ್ಮ, ಭೌಗೋಳಿಕ ಗಡಿಗಳನ್ನು ಮೀರಿ ಸಮಗ್ರತೆಯಲ್ಲಿ ಮಾನವೀಯತೆಯ ಬಗ್ಗೆ ಮಾತನಾಡುತ್ತದೆ. ಇಂದಿಗೂ ರಂಗಭೂಮಿಯ ಸಮಾಜದಲ್ಲಿನ ಸಮಾಜದಲ್ಲಿ ಸಮಾನತೆಯ ಭಾವನೆ. ಈ ಭಾವನೆ ನಿಸ್ಸಂದೇಹವಾಗಿ ಭೂಮಿಯನ್ನು ನಿಸ್ಸಂದೇಹವಾಗಿ ಬಂದರೆ ಕಲೆಯಿಲ್ಲದ ಸಮಾಜವು ಪ್ರಾಣಿಗಳ ಸಮಾಜವಾಗುತ್ತದೆ. ಸಮಾಜವು ಕಲೆ ಮತ್ತು ಕಲಾವಿದರಿಗೆ ಅವರ ಅರ್ಹವಾದ ಸ್ಥಾನವನ್ನು ನೀಡುತ್ತದೆ. ನಮ್ಮ ಭರವಸೆ ಮತ್ತು ನಿರೀಕ್ಷೆಯೊಂದಿಗೆ ನಾವು ನಾಟ್ಯಶಾಸ್ತ್ರವನ್ನು 5ನೇ ವೇದ. 5ನೇ ವೇದ ಎಲ್ಲ ವೇದಗಳಿಂದ ಋಷಿಗಳಿಗೆ ನನ್ನ ರಂಗಕರ್ಮಿಗಳು ನಿಮ್ಮ ಸ್ವಾಗತಕ್ಕಾಗಿ ತಮ್ಮ ಪ್ರದರ್ಶನವನ್ನು ಸಿದ್ಧಪಡಿಸಿ ನಿಮಗಾಗಿ ಕಾಯುತ್ತಾರೆ. ಬನ್ನಿ, ನಾಟಕವನ್ನು ಆನಂದಿಸೋಣ. ಈ ರಾಷ್ಟ್ರವು ವೃದ್ಧಿಯಾಗಲಿ, ಎಲ್ಲರ ಆಸೆಗಳು ಈಡೇರಲಿ, ಸೃಷ್ಟಿಯು ಆನಂದದ ಜಗತ್ತಿನಲ್ಲಿ ಸದಾ ಪರಿಪೂರ್ಣವಾಗಿರಲಿ, ಭೂಮಿಯು ಸದಾ ತೆರೆದಿರಲಿ, ಮೇಲೆ ನಿರ್ಮಲ ಆಕಾಶವಿರಲಿ, ಸಜ್ಜನರು ಯಾವಾಗಲೂ ಭಯವಾಗಿರಲಿ ಮತ್ತು ದುರ್ಜನರು ನಾಶವಾಗಲಿ.